ಮುಂದಕ್ಕೆ ಬಸ್ ಮುಂದಕ್ಕೆ ಮುಂದಕ್ಕೆ ಬಾ ನೋಡಿ ಮಕ್ಕಳದು ಬಯೋಡಾಟಾ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಜಾತಿ ಕೇಳಲ್ಲ ನಾನು, ಆ ಜಾತಿ ನನಗೆ ಬೇಕಾಗಿಲ್ಲ. ಆದರೆ ಮನೆದೇವತೆ ಮನೆದೇವರು ಮನೆದೇವತೆಗೆ ನಡೆಸುವ ಆಚರಣೆಯನ್ನು ಕೇಳ್ತೀನಿ ನಾನು. ಇದರ ಮೂಲಕ ಒಂದು ರಿಸರ್ಚ್ ಮಾಡ್ತಾಯಿದ್ದೀನಿ ನಾನು.
ಅವ್ರ ಜಾತಿನ ಇದನ್ನಿಟ್ಕೊಂಡೇ ಕಂಡುಹಿಡಿಯೋದು ಹೆಂಗೆ ಅಂತ. ಯಾಕೆಂದರೆ ಮೊದಲು ಜಾತಿ ಇರಲಿಲ್ಲ ನಮ್ಮಲ್ಲಿ, ನಾವು ಜಾತಿ ರಹಿತವಾಗಿರುವಂಥ ಸಮಾಜ ಆಗಿದ್ದಿದ್ದು ನಾವು. ನಮ್ಮದು ಕುಲ ಅಥವಾ ಏನಂತೀವಿ ಕಮ್ಯುನಿಟಿ, ಸಮುದಾಯಗಳು, ನಾವು ಬಳಗಗಳು ನಮ್ಮದು. ಈಗೇನಾಗಿದೆ ಅಂತಂದರೆ ಜಾತಿ ಬಂದಾದಮೇಲೆ ಕಂಪ್ಲೀಟಾಗಿ ಅದನ್ನು ಪಕ್ಕಕ್ಕೆ ಸರಿದ್ಬಿಟ್ಟಿದೆ. ಸೊ ಅದು ಹೆಂಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ನಾನು. ಇದರಲ್ಲಿ ಸಿಗುತ್ತೆ ಜಾತಿಯಿಂದ ತೆಗೆಯಲ್ಪಟ್ಟ ಸಂಸ್ಕೃತಿಯನ್ನು ಸಂಸ್ಕೃತಿ ಮುಖಾಂತರ ಪುನಃ ಸಮುದಾಯವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಥರ ಹುಡುಕ್ತಾ ಇದ್ದೀನಿ. ಎಲ್ಲ ಬಂದಿರೋ ಮಕ್ಕಳು ನೋಡಿ, ಎಲ್ಲನೂ ಗಾರೆ ಕೆಲಸದವ್ರ ಮಕ್ಕಳು, ಆಮೇಲೆ ಸಣ್ಣ ಪುಟ್ಟ ಟಿ ವಿ ಅಂಗಡಿಲೋ ಮೊಬೈಲ್ ಅಂಗಡಿಲೋ ಕೆಲಸ ಮಾಡೋರು, ಹಸುಕಾಯ ಸಣ್ಣ ಕೃಷಿ ಮಾಡೋ ಅಂಥವ್ರ ಬ್ಯಾಕ್ಗ್ರೌಂಡ್ ಇರೋ ಮಕ್ಕಳು, ಅವ್ರಿಗೆ ಸರಿಯಾಗಿ ಬರೆಯೋಕ್ಕೂ ಕೂಡ ಕಲಿಸಿರೋಲ್ಲ ನೋಡಿ. ಶ್ರೀನಿವಾಸ್ ಅಂತ ಬರೀತಾರೆ. ಹಿಂಗೇನೆ ಇದು ನಾನು ಇದನ್ನು ನನಗೆ ಅಟ್ಲೀಸ್ಟು 6 ತಿಂಗಳು ಒಂದು ಸ್ಕೂಲಲ್ಲಿ ನಾನು ಕಲಿಸೋ ಮೆಥಡನ್ನು ಅಡಾಪ್ಟ್ ಮಾಡಿದರೆ 6 ತಿಂಗಳಲ್ಲಿ ಇವರು ಡಿಗ್ರಿಯವರು ಕೂಡ ಬರೆಯಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ. ಕನ್ನಡನ ಬಳಕೆಯೂ ಅಷ್ಟೇ, ಭಾಷೆನ ಜೊತೆಗೆ ಬರವಣಿಗೆನೂ ಅಷ್ಟೇ ಶುದ್ಧಗೊಳ್ಳುತ್ತೆ. ನನ್ನ ಮೆಥಡ್ ಟೆಕ್ಸ್ಟ್ ಬುಕ್ ಮೆಥಡ್ ಅಲ್ಲ. ಟೆಕ್ಸ್ಟ್ ಬುಕ್ ಪಕ್ಕಕ್ಕೆ ಇಟ್ಬಿಡ್ತೀನಿ. ಈಗ ವಿಶೇಷವಾದ ಪದ್ಧತಿಯೊಂದನ್ನು ಅನುಸರಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಹಾಗಾದರೆ ವೀಕ್ಷಕರಿಗೆ ನಿಮ್ಮ ಬುಡ್ಡಿ ದೀಪವನ್ನು ತೋರಿಸಿ ಮತ್ತು ಪ್ರಾಯೋಗಿಕವಾಗಿ ಏನು ನಡೀತಾ ಇದೆ ಇಲ್ಲಿ ಪ್ರಯೋಗ ಅದನ್ನು ತೋರಿಸೋದು ದಯವಿಟ್ಟು. ಈಗ ಮೊದಲು ನಾನೇನು ಮಾಡ್ತೀನಿ ಅಂತಂದರೆ, ಮಕ್ಕಳಿಗೆ ಬರ್ಸಲ್ಲ ಮೇಸ್ಟ್ರುಗಳು, ಬರೀ ಪಾಠ ಮಾಡ್ತಾರೆ. ಯಾಕಂದರೆ ಇವ್ರ ಟೈಮೇ ಜಾಸ್ತಿ ಇರ್ತದಲ್ಲ ಮೇಸ್ಟ್ರುಗಳದ್ದು ಟೈಮಲ್ಲಿ. ನಾನು ಬೋಧಿಸೋದ್ರಲ್ಲಿ ಹೊರಟೋಗುತ್ತೆ, ಬರ್ಸೋದಿಲ್ಲ. ಅವರು ಮಕ್ಕಳು ಅವರವರೇ ಬರ್ಕೊಳಂಗೆ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ, ಚಿತ್ರಕಲೆಗೆ ಶರಣು ಅಂದ್ಬಿಟ್ಟು ಮೊದಲು ಸಣ್ಣ ಸಣ್ಣ ಕಾಗದ ಕೊಟ್ಟು ಬರೆಸ್ತಿದ್ದೆ. ಬರೀತಾರೆ ಅವ್ರು ಏನೇ ಬರೀಲಿ, ಬರವಣಿಗೆಗೆ ಒಂದು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಬರೆಯೋದ್ರ ಮೂಲಕ, ಚಿತ್ರಕಲೆ ಮೂಲಕ ಶುರು ಮಾಡಿದರೆ ಅದನ್ನು ಲಿಪಿಗೊಳಿಸೋದಕ್ಕೆ ನೋಡ್ತೀವಿ. ಆಮೇಲಿಂದ ಇದು ಕೊಡ್ತೀನಿ, ದಿನ ನೀವು ಬರಿಬೇಕು ಅಂತ. ಬರೆದಿರೋದೆಲ್ಲನೂ ಅಲ್ಲೆಲ್ಲ ನೋಡಿ, ಇದೆಲ್ಲ ಮೊನ್ನೆ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ರು. ಒಬ್ಬರು ಬಂದಿದ್ದರು, ಕುಮಾರ್ ಅಂತ. ತುಂಬ ಖುಷಿ ಆಯ್ತು ನನಗೆ. ತುಂಬ ಒಳ್ಳೆ ಮೆಥಡ್. ಒಂದೇ ಒಂದು ಶೀಟ್ ಪೇಪರ್ ಅಷ್ಟೇ, A4 ಸೈಜ್ ಪೇಪರ್ ಇದು. ಅದರಲ್ಲಿ ಒಂದು ಕತೆ, ಅವ್ರು ಯಾವುದೇ ಕತೆ ಮಾಡ್ಬೋದು, ಚಿತ್ರ ಬಿಡಿಸ್ಬೋದು ನೋಡಿ. ಈ ಬುಕ್ಕನ್ನು ಪ್ರಿಂಟ್ ಹಾಕ್ಬಿಟ್ಟು ಅವ್ನಿಗೇನೆ ಕೊಟ್ಬಿಡ್ತೀವಿ ನಾವು, ನೋಡಪ್ಪ ಇದು ನಿನ್ನ ಬುಕ್ಕು ಅಂತ. ಅವ್ನಿಗೊಂಥರ ಪ್ರೀತಿ ಬರ್ತದೆ. ಆಮೇಲೆ ಇದರಲ್ಲಿ ಏನೇನು ತಪ್ಪುಗಳು ಮಾಡಿರ್ತಾನೆ, ಬರೆದಿರ್ತಾನೆ, ಅದನ್ನೆಲ್ಲ ಕೂಡ ಅವನಿಗೇನೆ ತಿದ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ತೀವಿ. ಈ ಮೆಥಡ್ ಏನು ಮಾಡುತ್ತೆ ಅಂದರೆ, ಅವ್ನು ಸೆಲ್ಫ್ ಲರ್ನಿಂಗ್ ಮೆಥಡಿಗೆ ಲೀಡ್ ಮಾಡುತ್ತೆ. ಅವನಷ್ಟಕ್ಕೆ ಅವನೇ ಕಲ್ತಾನೆ, ಕಾಲಲ್ಲ. ಕತೆ ಚೆನ್ನಾಗಿ ಹೇಳ್ತಾನೆ. ಬರೀ ಅಂತಂದರೆ ತಪ್ಪು ಬರೀತಾನೆ. ಇಲ್ಲಿ ಪರವಾಗಿಲ್ಲ, ತಪ್ಪಾಗಿದ್ರು ಕೂಡ ಬರೀ ಅಂತ ಮಾಡ್ದಾನೆ. ಇಂಗ್ಲೀಷಲ್ಲಿ ಬರ್ದಾನೆ, ಒನ್ ವಿಲೇಜ್ ಇನ್ ರಾಜ ಹ್ಯಾಡ್ ರಾಜ. ಇದೆಲ್ಲ ನನಗೇನದು ಅದನ್ನು ತಿದ್ಬೋದು, ತೊಂದರೆ ಇಲ್ಲ. ಆದರೆ ಅವನು ಈ ಚಿತ್ರ ಬಿಡಿಸಿದ್ನಲ್ಲ, ಎಷ್ಟು ಶ್ರಮ ಹಾಕಿದ ಅವನಲ್ಲಿ ಬರೆಯೋದಕ್ಕೆ. ಸೊ ಅದು ಬಹಳ ದೊಡ್ಡ ರೀತಿಯ ಶಿಸ್ತು ಮತ್ತು ಶ್ರದ್ಧೆ, ಅಭ್ಯಾಸನ ಕಲಿಸುತ್ತೆ. ಅದು ಮಗುನ ವಿಕಸನಕ್ಕೆ, ಕ್ರಿಯಾಶೀಲತೆ, ಭಾಷೆಯನ್ನು ಚೆನ್ನಾಗಿ ಬಳಸಬೇಕು ಅನ್ನೋದು, ತಪ್ಪಿಲ್ಲದೆ ಬರೀಬೇಕು ಅಂತ ಅನ್ನೋದು, ಅದು ಭಾಳ ಮುಖ್ಯ. ಹೆಂಗೆ ಈ ಭಾಷೆ ಹೊರಟೇ ಹೋಗುತ್ತೆ. ನೀವು ಬರೆಯೋಕ್ಕೆ ಬರಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ತಪ್ಪಾಗಿ ಬರೀತಾರೆ ಅಂತಂದರೆ ಪ್ರಯೋಜನ ಅದೇನೇ. ಹಾಂ, ಅವ್ರೇನು ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಮೊದಲು ಅವ್ರಿಗೆ ನಾಟಕ ಅಂತಂದರೆ ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಎಲ್ಲ ಹೇಳೋದು ನಾಟಕಕ್ಕೆ ಹೋದರೆ ಟೈಮ್ ವೇಸ್ಟು, ಓದ್ರಿ ನೀವು ಹೋಗ್ಬೇಡ್ರಿ ಅಂತಾರೆ. ಅಪ್ಪ ಅಮ್ಮನೂ ಹಂಗೆ ಅಂತಾರೆ, ಮೇಸ್ಟ್ರುಗಳು ಕೂಡ ಅದೇ ಭಾವನೆಯಲ್ಲಿದ್ದಾರೆ. ಅವಕಾಶನೇ ಕೊಡಲ್ಲ ನಾಟಕ ಮಾಡೋದಕ್ಕೆ ಮಕ್ಕಳಿಗೆ. ನಾನು ಅನುಭವಿಸಿದ್ದೀನಿ. ಒಂದು ಸ್ಕೂಲಲ್ಲಿ 1 ತಿಂಗಳು ಒಂದು ನಾಟಕ ಕಲಿಸ್ಬೇಕು ಅಂತ ಒಂದು ಪರ್ಮಿಷನ್ ತಗೊಂಡೆ DDP ಹತ್ರ. ಆ ಸ್ಕೂಲ್ಗೆ ಹೋದೆ. ಆ ಮೇಸ್ಟ್ರುಗಳು ಒಂದು ದಿನ ಕೂಡ ಏನು ಮಾಡ್ತಾ ಇದ್ದೀರಿ ಅಂತ ಬಂದು ನೋಡಲಿಲ್ಲ, ಅಷ್ಟು ಕುತೂಹಲ ತೋರಿಸ್ಲಿಲ್ಲ. ಜೊತೆಗೆ ಹೋಗಿ ನಾಳೆಯಿಂದ ನೀವೇನಾದ್ರು ಹೋದರೆ ಕ್ಲಾಸಿಗೆ ಬರಬೇಡಿ ಅಂತೇಳಿ ಹಂಗೆ ಬೇರೆ ಆಟ ಆಡಿದರು, ಭಯೋತ್ಪಾದನೆ ಮಕ್ಕಳಿಗೆ. ಅದು ಏನು ಒಂದು ಲೆಟ್ರ್ ಕೊಟ್ಟವ್ರೆ. ನಾನು ಹೇಳಿದೆ, ನಿಮ್ಮ ಸ್ಕೂಲಿಂಗ್ಗೆ ನಾನು ತೊಂದರೆ ಮಾಡಲ್ಲ ಅಂದಾಗ, ಹಂಗಾರೆ ಒಂದು ಕೆಲಸ ಮಾಡಿ ನಾವು 4:15 ಸ್ಕೂಲ್ ಬಿಟ್ಬಿಡ್ತೀವಿ, ಆಮೇಲೆ ಮಾಡಿದೆ. ಓಕೆ, ಹಂಗೂ ಕೊಡಿ ಅಂತ. 4:15 ಆದಮೇಲೆ ಬರ್ತಿದ್ರಲ್ಲ ಮಕ್ಕಳು. ಮೊದಲನೇ ದಿನ 40 ಮಕ್ಕಳು ಬಂದರು. ಮಾರನೇ ದಿನ ಏನಾಗಿದ್ರು ಅಂದರೆ, ಇವರೊಂದು ಲೆಟ್ರ್ ಕಳಿಸಿದ್ರು, ಹೀಗೆ 4:15 ನಾವು ಬಿಟ್ಬಿಡ್ತೀವಿ, ಆ ನಂತರ ಆಗುವಂಥ ಯಾವುದೇ ಇದಕ್ಕೆ ನಿಮ್ಮ ಮಕ್ಕಳಿಗೆ ನಾವು ಬಾಧ್ಯರಲ್ಲ ಅಂತ ಬರೆದು ಕಳಿಸಿದೆ. ನನ್ನ ಹತ್ರ ಇದೆ. ಇವ್ರಿಗೆ ಅಪ್ಪ ಅಮ್ಮನ ಹತ್ರ ಸೈನ್ ಹಾಕ್ಸ್ಕೊಂಬರ್ಬೇಕು. ಅದಕ್ಕೆ ಅವ್ರ ಅಪ್ಪ ಅಮ್ಮನೇ ಹಂಗಾರೆ ಬೇಡಪ್ಪ ಅಂತ ಅವ್ರ ಅಪ್ಪ ಅಮ್ಮ ಕಳಿಸ್ತಿಲ್ಲ. 22 ಮಕ್ಕಳಿಗೆ ಬಂದರು. ಅವ್ರನ್ನೂ ಬಿಡದೆ ನಾನು ಕಂಟಿನ್ಯೂ ಮಾಡ್ತಿದ್ದೆ. ನಾನು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ, ಅವ್ರ ಅಪ್ಪ ಅಮ್ಮನ್ನೆಲ್ಲ ಒಪ್ಪಿಸಿ ನಾನೇ ಇಟ್ಕೊಳ್ತೀನಪ್ಪ ಇಲ್ಲಿ ಅಂತ. ಸೊ ಇದಾದಮೇಲೆ ಮತ್ತೆ ಹಳ್ಳಿಗೆ ಹೋಗಿ ಶುರು ಮಾಡ್ಬೇಕು ನಾನು ಕೆಲಸನ. ದಿನ ಅಲ್ಲಿ ಹೋಗಿ ಅಟ್ಲೀಸ್ಟ್ 1 ವರ್ಷ ನಾನು ಮಾಡಿದೆ ಅಂತಂದರೆ, ಅಲ್ಲಿ ಅಷ್ಟೂ ಮಕ್ಕಳ ಮೇಲೆ ಒಂದು ಭಾಳ ಬೇರೆ ರೀತಿಯ ಪರಿಣಾಮ ಆಗುತ್ತೆ. ಅದು
ಸೊ ಅದಕ್ಕೆಲ್ಲ ಯಾರು ನಾನು ಒಂಟಿಯಾಗಿ ನಾನು ಎಲ್ಲಿಂದ ಮಾಡೋಕ್ಕಾಗುತ್ತೆ? ಸರ್ಕಾರ ಮಾಡಬೇಕು, ಇಲ್ಲ ಯಾರು ಸಂಘ ಸಂಸ್ಥೆಗಳು ಸಹಾಯ ಮಾಡಬೇಕು. ಅದ್ರ ಹೊರತಾಗಿ ನಾನೇನು ಮಾಡೋಕ್ಕಾಗುತ್ತೆ? ನನ್ನ ಮಿತಿಯಲ್ಲಿ ನಾನೇನು ಮಾಡ್ಬೋದು ಅದನ್ನು ಮಾಡ್ತಾಯಿದ್ದೆ. ನನ್ನ ಪಾಠಗಳಿಗೆ ಬರ್ಕೊಳ್ಳೋಕ್ಕೆ ಈಗ ನಿನ್ನೆ ನಾನು ಇವರಿಂದನೇ ಹುಡುಕಿ ಪಾಠಗಳನ್ನ ಬರ್ಕೊಳ್ಳೋದು, ನಾನು ಬೇರೆ ಇದಕ್ಕೆ ಹೋಗಲ್ಲ. ನಾನು ಟೆಕ್ಸ್ಟ್ಗಳು ಕೂಡ ಮಕ್ಕಳಿಂದನೇ ಹುಟ್ಟಿಸೋದು ನಾನು ಟೆಕ್ಸ್ಟ್ಗಳನ್ನ. ಈಗ ಮೊನ್ನೆ ಒಂದು ಹುಡುಗಿ ಬಂದಳು, ಸಾನ್ನಿಧ್ಯ ಅಂತ. ಅವಳು ಇನ್ನೂ ಚಿಕ್ಕ ಹುಡುಗಿ, ಅಂದರೆ ಇನ್ನೂ ಸ್ಕೂಲ್ಗೆ ಪ್ರೀ LKG ಅಂತಾರಲ್ಲ ಇದು. ಆ ಹುಡುಗಿ ಎಷ್ಟು ತುಂಟಿ ಅಂದರೆ ಒಂದೊಂದು ದಿನ ಆ ಸ್ಕೂಲಿಗೆ ಕಳಿಸಿದ್ದಾರೆ, 3 ದಿನ ಆದಮೇಲೆ ಕರ್ಕೊಂಡೋಗಿ ಬೇಡ ಅಂತ ಕಳಿಸ್ಬಿಟ್ಟಿದ್ದಾರೆ. ಅಷ್ಟು ತರಲೆ ಅವಳು. ಆಮೇಲೆ ಇನ್ನೊಬ್ಬ ಮೇಷ್ಟ್ರು ನಮ್ಮ ಸ್ಕೂಲಿಗೆ ಸೇರಿಸ್ಕೊತೀನಿ ಪಾಪರಾಜ್ ಕರ್ಕೊಂಡು ಒಂದೇ ದಿನ ವಾಪಸ್ ಬೇಡಮ್ಮ ನಮಸ್ಕಾರ ಅಂತ. ಯಾಕಂದರೆ ಅವಳು ಅಷ್ಟು ಇದು ಹೈಪರ್ ಆಕ್ಟಿವ್ ಅವಳು. ಇಲ್ಲಿ ಬಂದಳು, ಮೊದಲನೇ ಚಾಕ್ ಪೀಸ್ ಕದ್ಲು. ನಾನು ಅವಳಿಗೆ ಚಾಕ್ ಪೀಸ್ ಕಳ್ಳಿ ಸಾನ್ನಿಧ್ಯ ಅಂತ, ಅವಳ ಹೆಸರು ಸಾನ್ನಿಧ್ಯ. ಅವಳ ಮೇಲೆ ಒಂದು ಹಾಡು ಬರೆದೆ. ಹಾಡು ಬರೆದ್ಬಿಟ್ಟು ಇದನ್ನೇ ಡ್ಯಾನ್ಸ್ ಫಾರಮ್ಗಿಟ್ಟು ಅವಳನ್ನ ಇಟ್ಕೊಂಡೇ ಸೆಂಟ್ರಲ್ಲಿ ಇಟ್ಕೊಂಡು ಮಾಡಬೇಕು ಅಂತ. ಅವಾಗೇನಾಗುತ್ತೆ ಅಂದರೆ ಅವಳಿಗೆ ಎಲ್ಲೋ ಒಂದು ಕಡೆಗೆ ತಾನು ಕಾಣಿಸ್ಕೊಳ್ತಾ ಹೋಗ್ತಾಳೆ. ಇದು ನಿಮ್ಮ ಬರವಣಿಗೆನಾ? ಇದು ನನ್ನ ಬರವಣಿಗೆ. ಚೆನ್ನಾಗಿಲ್ಲ ಸರ್, ತುಂಬ ಚೆನ್ನಾಗಿ ಗುಂಡಾಗಿದೆ, ಮುದ್ದಾಗಿ ಬರೀತೀರಿ. ಏನೋ ಸುಮಾರಾಗಿದೆ. ಅದಾಯ್ತಾ? ಇದು ಆಮೇಲೆ ಅದನ್ನೇ ನಾಟಕ ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಿದ್ಲು ಅಂದರೆ ಗ್ಲೋಬ್ ಮುರಿದು ಹಾಕಿದ್ಲು. ಆ ಗ್ಲೋಬ್ ಮುರಿದ ಮೇಲೆ ಅದ್ರ ಮೇಲೆ ಒಂದು ಬರೆದಿದ್ದೀನಿ ನಾನು. ದರ್ಗಾಮಳ ಚಿತ್ರಗಳಲ್ಲಿ 2 ಬರ್ತಾಯಿದೆ, ಆ 2ಕ್ಕೆ ಬರೆದೆ. ಅದರಲ್ಲಿ ಹೆಂಗೆ ಅವಳಲ್ಲಿರೋಂಥ ವಸ್ತುವನ್ನೇ ನಾವು ಹೆಂಗೆ ಕಥಾವಸ್ತುವಾಗಿ ಮಾಡಬೇಕು ಅಂತ ಈಗ ಬರೆದಿದ್ದೀನಿ. ಎಲ್ಲೆಲ್ಲೋ ಬರೆದ್ಬಿಟ್ಟಿರ್ತೀನಿ, ಗೊತ್ತಾಗಲ್ಲ ನನಗೆ. ಹಾಂ ಓಕೆ, ಇಲ್ಲ ಹೋಗ್ಬಿಟ್ಟಿದ್ವಿ. ಹಾಂ, ಇದೊಂದು ಇದಾದಮೇಲೆ ಆ ಹುಡುಗಿ ಮೇಲೇ ಒಂದು ಬರೆದಿದ್ದೀನಿ. ಹಾಂ, ಯಾಕೆ ಅಂತ ನೋಡಿ, ಇಲ್ಲಿ ಬರೆದಿದ್ದೀನಿ. ಅವಳನ್ನ ಹೆಂಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಒಂದನ್ನ. ಈ ಪೆನ್ಸಿಲ್ ಮತ್ತು ಪೇಪರ್ ಕೊಟ್ಟರೆ ಬರೀರಿ ಅಂತ, ಉದ್ದುದ್ದು ಪೆನ್ಸಿಲ್ ಕೊಟ್ಟರೆ ಅವಳ ಪೇಪರ್ ಮೇಲೆ ಪೆನ್ಸಿಲ್ ಇಟ್ಬಿಟ್ಟು ಒಂದು ಇದನ್ನ ತಗೊಂಡು ಹಿಂಗೆ ಹೊಡಿತಿದ್ಲು ಹಿಂಗೆ. ಅಂದರೆ ಹಾಳಾಗುತ್ತಲ್ಲ ಅದು. ಹಿಂಗೆ ಹಾಕೊಂಡು ಹಿಂಗೆ ಹೊಡಿದು, ಯಾಕೆ ಇವಳು ಬರೆಯೋದನ್ನು ಬಿಟ್ಬಿಟ್ಟು ಹಿಂಗೆ ಹೊಡಿತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡು ಗಮನಿಸಿದೆ. ಆಮೇಲೆ ಅವರಪ್ಪ ಗೊತ್ತು ನನಗೆ. ಅವರಪ್ಪನ ಕೆಲಸ ಬಂಡೆ ಹೊಡೆಯೋದು, ಕಲ್ಲು ಹೊಡೆಯೋದು, ಉಳಿಸತ್ಕೊಂಡು ಕೆಲಸ ಮಾಡೋದು. ಹಾಂ, ಅದು ಅವಳ ಮೈಂಡಲ್ಲಿ ಚಿಪ್ಪಾಗ್ಬಿಟ್ಟಿದೆ ಅದು. ಹಾಂ ಅಂತ ತಗೊಂಡು ಹೊಡಿತಾಳೆ ಅವಳು. ಆಮೇಲೆ ಅದೇ ಗುಣ, ಈ ತುಂಡು ಮಾಡ್ತಾಳಲ್ಲ ಹಂಗೆ ಹೂ ಕಿತ್ತಾಕ್ತಾಳೆ. ಗ್ಲೋಬ್ ಮುರಿದು ಹಾಕ್ಬಿಟ್ಲು. ಒಂದು ಗ್ಲೋಬ್ ತಂದಿದ್ದೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ. ಗ್ಲೋಬ್ ಗೊತ್ತಾಗ್ಬೇಕು ಮಕ್ಕಳಿಗೆ ಅಂತ. ಸ್ಕೂಲ್ಗಳಲ್ಲಿ ಗ್ಲೋಬು ಮುಟ್ಸಲ್ಲ, ಅಲ್ಲಿ ಬಿದ್ದಿರ್ತದೆ ಅಷ್ಟೇ. ಅದನ್ನ ಹೆಂಗೆ ಆಟಕ್ಕೆ ಮಾಡಬೇಕು, ಅದರಲ್ಲಿ ಏನು ಕಲಿಸ್ಬೋದು, ಎಷ್ಟು ಕಲಿಸ್ಬೋದು ಅನ್ನೋದು ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅವರು. ಸರ್ ನಾನು ಮಾಡೋದಕ್ಕೆ ತರಿಸಿದೆ, ಅದನ್ನು ಮುರಿದಾಕಿದ್ಲು. ಸೊ ಅದನ್ನೇ ನಾಟಕ ಮಾಡ್ತಾಯಿದ್ದೀನಿ ನಾನು. ಅವಳಿಗೊಂದು ಅವಾರ್ಡ್ ಕೊಡಬೇಕು ಅಂತ. ಏನದು ಮಿಸ್ ಅರ್ಕ್ಲೆಸ್ ಅಂತ, ಭೂಮಿ ಎತ್ಕೊಳ್ಳಲ್ಲ ಒಂದು ಅರ್ಕ್ಲೆಸ್ಸು, ಆ ಥರ ಇವಳು ಅರ್ಕ್ಲೆಸ್, ಮಿಸ್ ಅರ್ಕ್ಲೆಸ್ ಇವಳು ಅಂತೇಳಿ ಆ ಮುರಿದೋಗಿರೋ ಗ್ಲೋಬ್ನೇ ಅವ್ಳಿಗೆ ಗಿಫ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಡೇ ಮಾಡಬೇಕು ಅವ್ಳಿಗೆ ಅಂತ ಅವಾರ್ಡ್ ಕೊಟ್ಟು. ಅಂದರೆ ಅಲ್ಲಲ್ಲೇ ಇರುವಂಥದ್ದನ್ನು ಹೆಂಗೆ ಕಲಿಕೆ ವಿಸ್ತಾರಕ್ಕೆ ಮತ್ತು ಅವ್ರ ಜ್ಞಾನ ವಿಸ್ತಾರಕ್ಕೆ ಬಳಸಬೇಕು ಅನ್ನೋದ್ರ ಬಗ್ಗೆ ಯಾವ ಮೇಷ್ಟ್ರುಗಳಿಗೂ ಇರಲ್ಲ. ಅವ್ರಿಗೊಂದು ಮೆಥಡ್ ಹೇಳ್ಕೊಟ್ಟಿರ್ತಾರೆ, ಟೀಚರ್ ಟ್ರೈನಿಂಗ್ ಆಗಿರುತ್ತೆ, ಅಲ್ಲೇನು ಹೇಳಿರ್ತಾರೆ ಅದನ್ನು ಬಂದು ಮಾಡ್ತಾರೆ. ಅದರಲ್ಲಿ ಮಗು ಅರಳುತ್ತಾ ಇಲ್ವಾ, ಇಂಡಿವಿಜುವಲ್ ಅಟೆನ್ಷನ್ ಇರಲ್ಲ, ಇಲ್ಲೇ ಇಲ್ಲ. ಒಂದು ಆ ಮಗುವಲ್ಲಿ ಏನಿದೆ ಅಂತ ಏನು ಗಮನಿಸೋದೇ ಇಲ್ಲ. ಶಿಕ್ಷಣ ಅದು ಹೆಂಗೆ ಶಿಕ್ಷಣ ಕೊಡ್ತಾರೆ ಇವರು? ಒಂದು ಮಗುವಲ್ಲಿ ಅದು ಏನು ಅದು ಮಗು ಅಂತ. ನನಗೆ ಆ ಮಗು, ಈ ಪ್ರತಿ ಮಗುವನ್ನು ನೋಡಿದ್ರು ಕೂಡ ಅದನ್ನು ಇಟ್ಕೊಂಡು ನಾವು ಏನು ಮಾಡ್ಬೋದು, ಈ ಮಗುನ ಏನಾಗ್ಬೋದು, ಮುಂದೆ ಏನು ಮಾಡ್ಬೋದು, ಈ ಮಗುಗೆ ನಾವೇನು ಕೊಡ್ಬೋದು ಆ ಪೋಷಕಾಂಶಗಳು ಅಂತ ಯೋಚಿಸ್ಬೇಕಾಗುತ್ತೆ. ಅಷ್ಟು ರೆಸ್ಪಾನ್ಸಿಬಲ್ ಯಾರಿದೆ? ಅಪ್ಪ ಅಮ್ಮ ಮಾಡ್ತಾರೆ, ವಿದ್ಯಾವಂತ ಅಪ್ಪ ಅಮ್ಮ ಮಾಡ್ತಾರೆ. ಈ ಬಡವ್ರ ಮಕ್ಕಳು, ಕೂಲಿಕಾರರ ಮಕ್ಕಳು, ಅವರು ಸ್ಕೂಲಲ್ಲಿ ಏನು ಕಲಿಸ್ತಾರೆ, ನೀನು ಏನು ಕಲಿತಾ ಇದೆ ಅಂತ ಏನು ನೋಡ್ತಾರೆ? ಹೆಚ್ಚು ಕಮ್ಮಿ 90% ಈ ವರ್ಗಗಳ ಜನಗಳ ತಂದೆ ತಾಯಿಗಳು ಅವ್ರ ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ನಯ ಪೈಸೆನೂ ಖರ್ಚು ಮಾಡಲ್ಲ, ಒಂದು ಪುಸ್ತಕ ತಗೊಂಡೋಗಿ ಕೊಡಲ್ಲ. ನಿಜವಾಗ್ಲೂ ವಾರ ಆದಮೇಲೆ ಬ್ಯಾಗ್ ಇಟ್ಕೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೋಳಿ ಮಾಡ್ತಾ ತಗೊಂಬರ್ತಾರೆ ಹೊರತು ತಡಿ ಒಂದು ಬುಕ್ ತಗೊಂಡೋಗೋಣ ಮಗುಗೆ ಅಂತ. ಅವಾಗ ಈ ಮಕ್ಕಳ ಬುಕ್ಗಳು ಇಲ್ಲ ಬಿಡಿ, ಈಗ ಚಂದಮಾಮ ಇದೆಲ್ಲ ಹೊರಟೋದ್ವಿ, ಯಾವುದು ಇಲ್ಲೇ ಇಲ್ಲ. ಈವನ್ ಪತ್ರಿಕೆಗಳಲ್ಲಿ ಮಕ್ಕಳ ಪೇಜ್ ಕೂಡ ಇರೋಲ್ಲ ಇನ್ಮೇಲೆ. ಮಕ್ಕಳ ಸಾಹಿತ್ಯ ನಿಂತು ಏನು ಮಾಡ್ತೀರಿ ನೀವು? ಎಲ್ಲಿಂದ ಅವ್ರು ಇದು ಮಾಡೋದು? ಈ ಮೊಬೈಲಲ್ಲಿ ಬರೋದು, ಆಮೇಲೆ ಕಂಪ್ಯೂಟರ್, ಇದರಲ್ಲ ಏನು ಬರುತ್ತೆ ಅದರಲ್ಲೇ ಅವ್ರಿಗೆ ನೋಡೋದ್ರಿಂದ.
ಇದೇ ಅದನ್ನು ಉಪಯೋಗಿಸೋದು ಬಂದರೆ ಬರ್ತದೆ. ಅದು ಯಾರು ಹೇಳ್ಕೊಡ್ತಾರೆ ಅವ್ರಿಗೆ ಹಿಂಗೆ ಉಪಯೋಗಿಸ್ಬೇಕು, ಇದನ್ನೇ ಉಪಯೋಗಿಸ್ಕೋಬೇಕು ಅಂತ. ಕೊರೋನಾ ಬಂದಾಗ ಎಲ್ಲರ ಕೈಗಳು ಕೊಟ್ಬಿಟ್ರು. ಅದರಿಂದ ಎಷ್ಟು ಅಪಾಯ ಆಗಿದೆ, ಅದನ್ನು ಎಷ್ಟು ಅಧ್ಯಯನ ಮಾಡಬೇಕು ಅಂತ ಅನ್ನೋದು ಯಾರಿಗೂ ಇಲ್ಲ. ಕೊರೋನಾ ನಂತರ ಡಿಸ್ಟ್ಯಾಬ್ಲೈಸ್ ಆಗಿರುವಂಥ, ಟೋಟಲ್ ಪಲ್ಲಟ ಆಗಿರುವಂಥ ಶಿಕ್ಷಣ ಪದ್ಧತಿಯನ್ನು ಅಧ್ಯಯನ ಮಾಡಬೇಕು ಅನ್ನೋದಕ್ಕೆಲ್ಲರೂ ಒಂದು ಅಧ್ಯಯನ ನಡೆದಿರೋದು ನೋಡಿದ್ರೆ ಸರ್ಕಾರ. ಮತ್ತು ಏನು ಮಾಡುತ್ತೆ ಅದು? 3 ತಲೆಮಾರು ನಾಶ ಆಯಿತು. 3 ತಲೆಮಾರು ಹೋಗುತ್ತೆ ಅದರಿಂದಾಗಿ, ಕೊರೋನಾ ಟೈಮ್ನ ಇದರಿಂದಾಗಿ, ಪರಿಣಾಮದಿಂದಾಗಿ. ಅದಕ್ಕೇನು ರೆಮಿಡಿ ಯೋಚನೆ ಮಾಡಿದಾರಾ? ಇಲ್ಲ, ಮಾಡಲ್ಲ, ಬೇಕಾಗೂ ಇಲ್ಲ. ನಿಂತಿರುವುದೇ ಡಿ ಅಂದರೆ ಡರ್ ಟು ಡಿಗ್ನಿಟಿ. ಇದೇ ಅಂಬೇಡ್ಕರ್ ಅವರು ಹೇಳಿರೋದು, ಡಿಗ್ನಿಟಿ. ಅಂಬೇಡ್ಕರ್ ಅವರು ಇಡೀ ಕ್ವೆಸ್ಟ್ ಇರೋದೇ ಡಿಗ್ನಿಟಿ, ಹ್ಯೂಮನ್ ಡಿಗ್ನಿಟಿ, ಮನುಷ್ಯ ಘನತೆ. ಇಡೀ ಅದೇನೇ ಅಂಬೇಡ್ಕರ್ ಅಂದರೆ ಮನುಷ್ಯ ಘನತೆಗೆ ಒಂದು ಗುರುತು ಅವರು, ಮನುಷ್ಯ ಘನತೆ. ಆ ಥರ ಶಿಕ್ಷಣ ಪದ್ಧತಿಯ ಮೂಲಕ ಡಿ ಮಾಡಬೇಕು ಅಂತ, ಡರ್ ಟು ಡಿಗ್ನಿಟಿ ತರ್ಬೋದು ಅಂತೀರಾ? ಖಂಡಿತವಾಗೂ. ನನ್ನ ಅಧಿಕಾರ ಏನಾದ್ರು ರಾಜಕೀಯ ಅಧಿಕಾರ ನಮ್ಮ ಕೈಲಿದ್ದಿದ್ರೆ ಡೆಫಿನೆಟಾಗಿ ಇದನ್ನು ದೊಡ್ಡ ರೀತಿಯ ಆಂದೋಲನವಾಗಿ ಮುಂದಿನ ಪೀಳಿಗೆಗಳನ್ನು ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ಬೇಕಾಗಿರೋ, ಬಾಬಾ ಸಾಹೇಬ್ರು ಹೇಳ್ತಾರಲ್ಲ ಪ್ರಬುದ್ಧ ಭಾರತ, ಆ ಪ್ರಬುದ್ಧ ಭಾರತಕ್ಕೆ ನಿರ್ಮಾಣಕ್ಕೆ ಬೇಕಾದ ಬೌದ್ಧಿಕತೆಯನ್ನು ನಾವು ಈ ಮಕ್ಕಳಲ್ಲಿ ಸೃಷ್ಟಿಸಬೇಕು ಅಂತ ನಾನು ಹೇಳ್ತಾರೆ. ದೇ ಆರ್ ಕೇಪಬಲ್, ದೇ ವಿರ್ ವೆರಿ ಕೇಪಬಲ್. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ಮಕ್ಕಳನ್ನ ಅವರಾಗೆ ಅವರೇ ಅರಳ್ಕೊಳ್ಳೋ ಥರಕ್ಕೊಂದು ವಾತಾವರಣ ಕಲ್ಪಿಸ್ಬಿಟ್ರೆ ಶಿಕ್ಷಣದ ಮೂಲಕ ಅದ್ಭುತವಾದ ರೀತಿಯಲ್ಲಿ ಅವರು ಬೌದ್ಧಿಕತೆ ಬೆಳೀತದೆ. ನಿಜವಾದ ಭಾರತ, ಪ್ರಬುದ್ಧ ಭಾರತಕ್ಕೆ ನಿರ್ಮಾಣಕ್ಕೆ ಅವರು ತಳಹದಿ ಆಗ್ತಾರೆ. ಅದು ಭಾಳ ದೊಡ್ಡ ರೀತಿಯಲ್ಲಿ ಆಗ್ಬೇಕು. ನೀವು ಮಾತಾಡೋ ಇಷ್ಟು ಮಾತುಗಳು ಮಕ್ಕಳಿಗೆ ಹೇಳ್ಬಿಟ್ರೆ ಸಾಕು, ಅವರು ಬುದ್ಧಿ ಚುರುಕಾಗ್ಬಿಡುತ್ತೆ. ಇಲ್ಲ, ನಮ್ಮ ಮಕ್ಕಳನ್ನ ಇಲ್ಲಿ ಮಾತಾಡ್ತೀನಿ, ನಾವು ಮಕ್ಕಳ ಜೊತೆ ಪಾಠ ತಗೊಂಡು ಮಾಡ್ತಾಯಿದ್ದೀವಿ. ಅವ್ರನ್ನ ಅದೇ ತಿರುಗಿ ಹೇಳೋದೇನೋ ಎಂಥದ್ದು, ತಮಸೋಮ ಜ್ಯೋತಿರ್ಗಮಯ. ತಮಸೋಮಯ ಜ್ಯೋತಿರ್ಗಮಯ ಅಂದ ನಾಲ್ಗೆಗಳಿಗೆ ಅದು ಏನು ಹೇಳಬೇಕು ಗೊತ್ತಿಲ್ಲ. ಜ್ಯೋತಿನೇ ಆರಿಸ್ಬಿಡೋದು ಬರ್ತಾಯಿದ್ದಾರೆ ಅಷ್ಟೇ. ಜ್ಯೋತಿರ್ಗಮಯ ಅಲ್ಲ, ಜ್ಯೋತಿಗಳೇ ಆರೋಗ್ಬೇಕು ಅವ್ರಿಗೆ. ಭಾಳ ನೋಡಿ, ಫಸ್ಟು ಏನು ಮಾಡ್ತೀವಿ ಅಂತಂದರೆ ಈ ಥರ ಚೀಟಿಗಳು ಕೊಡ್ತೀನಿ ನಾನು ಎಲ್ರಿಗೂ. ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಅಲ್ಲೆಲ್ಲ ನಾನು ಅಂಟಿಸಿದ್ದೀವಿ ಅವ್ರಿಗೆ. ಇವತ್ತು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಪಾಠ ಗೀಟ ಎಲ್ಲ ಏನಿರಲ್ಲ, ನಿಮ್ಗೆ ಏನು ಕಲಿಬೇಕು ಅಂತ ಆಸೆ ಇದೆ ಆ ಪದ ಬರೀಬೇಕು, ಒಂದು ಪದ ಬರೀಬೇಕು. ಅದನ್ನು ಹಿಂಗೆ ಮರ್ಚಿಬಿಟ್ಟು ಚೀಟಿ ಹಾಕಿಸ್ತೀನಿ, ರಾಶಿ ಹಾಕ್ಬಿಟ್ಟು ಅದರಲ್ಲಿ. ಯಾಕಂದರೆ ಎಲ್ಲನೂ ಕಳ್ಸೋಕ್ಕಾಗಲ್ಲ, 30 ಪದ, ದಿನಕ್ಕೊಂದು ಪದ ಕಲಿಬೇಕು ಅಷ್ಟೇ. ಬಂದು ಚೀಟಿ ಎತ್ತರಿ ಅಂತೀವಿ, ಯಾವುದೋ ಒಂದು ಮಗು ಚೀಟಿ ಎತ್ತಿದೆ. ಫಸ್ಟ್ ಡೇ ಗೌತಮನ್ನ ಹುಡುಗ 25ನೇ ತಾರೀಕು ಲಿಸ್ನಿಂಗ್ ಅಂದ್ಕೊಟ್ಟ. ಇಲ್ಲಿಂದ ಆರಂಭ ಆಯಿತು, ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಇಲ್ಲೇನಾದ್ರು ತಬ್ಬರ್ದ ಅಂದರೆ ಅವನು ಡಿಕ್ಷನರಿ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು. ಹೌದು, ಡಿಕ್ಷನರಿ ಬಳಸೋದು ಬಂತು. ಎಷ್ಟು ಚೆನ್ನಾಗಿ ಎಷ್ಟು ಪದಗಳು ಕಲಿತಾ ಇದ್ದಾರೆ ಗೊತ್ತಾ. ಆದರೆ ಆ ಮೆಥಡ್ ಮೂಲಕ, ಡಿಕ್ಷನರಿ ಮೆಥಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಆದಿಮದಲ್ಲಿದ್ದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ದೆ ನಾನು ಈ ಬೆಟ್ಟದಲ್ಲಿ ಹೋಗೋ ಮಕ್ಕಳಿಗೆ. ಅಲ್ಲಿ ಬಂದು ತೊಂಡೆಕಾಯಿ ಕೀಳೋದು, ಅದೆಲ್ಲ ತಿನ್ಕೊಳಕ್ಕೆ ಬರ್ತಿದ್ರು. ತೊಂಡೆಕಾಯಿ ಬಳ್ಳಿ ಹಾಕಿದ್ದೆ ಅಲ್ಲಿ, ತೊಂಡೆಕಾಯಿ ಕಿತ್ಕೊಳಕ್ಕೆ ಬರ್ತಿದ್ರು. ಏನು ಮಾಡೋದು ಇವ್ರನ್ನ ಅಂತ ಕರೆದು ಬರ್ರಿ ಅಂತ ಅಲ್ಲಿ ಒಂದು ಡಿಕ್ಷನರಿ ಇಟ್ಟಿದ್ದೆ. ನೀವು ತೊಂಡೆಕಾಯಿ ಕಿತ್ಕೊಳ್ಳಿ, ಡೋಂಟ್ ವರಿ. ಅದಕ್ಕೆ ಮೊದಲು ಇಲ್ಲೊಂದು ಪದನ ಹುಡುಕ್ಬಿಟ್ಟು ಇಲ್ಲಿ ಬರೆದ್ಬಿಟ್ಟು ಹೋಗ್ಬೇಕು. ಡಿಕ್ಷನರಿಲಿ ಪದ ಹುಡುಕ್ಬೇಕು ನಿಮ್ಗೆ ಇಷ್ಟವಾದ್ದು, ಇಲ್ಲಿ ಬರೀಬೇಕು, ತೊಂಡೆಕಾಯಿ ಕಿತ್ಕೊಂಡು ಹೋಗ್ಬೇಕು. ಹಂಗೆ ಮಾಡಿದ್ದೆ. ಆಮೇಲೆ ಒಂದು ಅದು ತುಂಬ ಚೆನ್ನಾಗಿ ಒಂದು ಹುಡುಗಿ ಅವ್ರ ಸ್ಕೂಲ್ಗೆ ಹೋಗಿ ಚೆಕ್ ಮಾಡಿದೆ. ಆಮೇಲೆ ಅಸ್ಕ್ ಅಂತ ಇಲ್ಲಿ ಬರೆದಿದ್ಲು. ಜ್ಞಾಪಕ ಇದೆಯಾ ಇಲ್ವಾ ಅಂತ 6 ತಿಂಗಳಾದ್ಮೇಲೆ ಹೋಗಿ ಅವ್ರ ಸ್ಕೂಲ್ಗೆ ಹೋಗ್ಬಿಟ್ಟು, ಇಲ್ಲಿ ಯಾರು ಜ್ಯೋತಿ ಅಂತೇನೋ ಹುಡುಗಿ ಹೆಸರು, ಇಲ್ಲಿ ಹೇಳಿ ಅಸ್ಕ್ ಅಂದರೆ ಏನಮ್ಮ ಬಂದು ಬರಿ ಅಂತ ಪರ್ಫೆಕ್ಟಾಗಿ ಬಂದು ಬರೋದು. ಅಸ್ಕ್ ಅಂದರೆ ಮೇಷ್ಟ್ರಿಗೂ ಗೊತ್ತಿಲ್ಲ ಅದು. ಸೊ ಹಂಗೆ ಕಲಿಸ್ಬೇಕಾಗುತ್ತೆ ಅಂತ ಇದೊಂದು ಮೆಥಡ್. ಈ ಥರದ್ದು ಆಟ ಚಟುವಟಿಕೆ ಮೂಲಕ ಕಲಿಸ್ಬೇಕು ಅವ್ರಿಗೆ, ಆಟದ ಮೂಲಕ. ನೋಡಿ, ಇಲ್ಲೊಂದು ಫಾಲೋವಿಂಗ್ ಬಗ್ಗೆ ತಿಳ್ಕೊಬೇಕು ಅಂತ ಬರ್ದವನೇ. ಇದನ್ನೆಲ್ಲ ನಾವು ಅಂಟಿಸ್ತೀವಿ. ಅವ್ರು ಬರೆದಿರೋದು ಅದು ಕೇಳ್ತೀವಿ, ಪದ ಅದು ಅವರೇ ತಿಳ್ಕೊಳ್ತಾರೆ, ಅವರೇ ಮಾಡ್ಕೊಳ್ತಾರೆ. ಸ್ವಲ್ಪ ಹೇಳಿದ್ರೆ ಆಯಿತು, ನಾವು ಜಾಸ್ತಿ ಏನು ಹೇಳ್ಬೇಕಾದಿಲ್ಲ, ಎಲ್ಲ ಅವರೇ ಮಾಡ್ತಾರೆ. ಇದೊಂದು ಭಾಳ ಬ್ಯೂಟಿಫುಲ್ ಮೆಥಡ್ ಆಗಿದೆ ಈಗ. ಈ 20 ಇದು ನನ್ನ ಇದು ಇಷ್ಟೇ. ಇದೇನೇ ಲಿವಿಂಗ್ ಸ್ಕೂಲ್ ಅಂತ ಕರೆಯೋದು ಇದನ್ನು. ಈ ತಗಡು ಮನೆ ಇಷ್ಟೇ, ಇದೇ ನಮ್ಮ ಸ್ಕೂಲು, ಇದೇ ಲಿವಿಂಗ್ ಸ್ಕೂಲು, ಇದೇ ಬೆಂದೋಗಿದ್ದು. ಅದೇನು ಸರ್ ಅದು ಬೆಂದೋಗಿದ್ದ ಕಥೆ ಹೇಳಿಲ್ಲ? ಇದಾಯಿತು, ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂದೋಗ್ಬಿಟ್ಟು ನನ್ನ ಬರವಣಿಗೆಗಳು, ಬುಕ್ಕುಗಳು ಎಲ್ಲನೂ. ಈಗ ಹೊಸದಾಗಿ ಅಲ್ಲಿ ಲೈಬ್ರರಿ ಮಾಡಿ ಅಲ್ಲಿ ಸ್ವಲ್ಪ ಅಂದರೆ ನಿಮ್ಮ ಸಂಪಾದನೆಯ ಬರಹಗಳೆಲ್ಲ ಸುಟ್ಟೋದು ಅಂತ. ಹೌದು, ನಾನು ಬರೆದಿದ್ದೆ 20 ವರ್ಷಗಳಿಂದ ನಾನು ಬರೀತಾ ಇರೋದು.
ಆ 20 ವರ್ಷಗಳಲ್ಲಿ ಬರೆದಿರೋದ್ರಲ್ಲಿ ಒಂದು 20% ಅಂತೂ ಕಂಪ್ಲೀಟ್ ಬಂದಾಗುತ್ತೆ. ಅಯ್ಯೋ, ಈಗ ಮತ್ತೆ ಅವೆಲ್ಲ ಏನು ಬರೆದೆ ಅಂತ ಕೂಡ ಜ್ಞಾಪಕ ಇಲ್ಲ. ತುಂಬ ನಷ್ಟ. ನಷ್ಟನೇ ಅದು, ಏನು ಮಾಡ್ತೀರಿ. ದರ್ಗಾ ಮಾಳದ ಚಿತ್ರಗಳು ಅಂದರೆ ದರ್ಗಾ ಮಾಳ ಅಂದರೆ ಇದು ಈ ಜಾಗ ಇದೆ, ಇದಿಷ್ಟೇ ದರ್ಗಾಮಾಳ. ಈ ಭಾಗ ಇದೆಯಲ್ಲ, ಇದಿಷ್ಟೇ ದರ್ಗಾಮಾಳ. ಇಲ್ಲಿ ಚಿತ್ರಗಳು, ಇಲ್ಲಿನ ಮನುಷ್ಯರು. ಕೊಡ್ತೀನಿ ನಿಮ್ಗೆ ಪುಸ್ತಕ ಹೋಗೋವಾಗ. ಇದೆ ನೋಡಿ ಆ ಮೆಥಡ್. ಬುಡ್ಡಿ ದೀಪ. ಆ ಮಕ್ಕಳ ಹತ್ರ ಬಸ್ತೀನಲ್ಲ, ಎವರ್ ಡೇ ಅಂತ. ಹೌದಾ? ಹಾಂ, ದಿನಕ್ಕೊಂದು ಪದ ನೋಡಿ. ಅವ್ರು ಕೇಳೋ ಶಬ್ದಗಳನ್ನು ಅದು ಶಿಕ್ಷಣ ಪದ್ಧತಿಯಲ್ಲಿ ಮಾನದಂಡಗಳೇನು ಅಂತಂದರೆ, ಮೊದಲು ಆಲಿಸ್ತಾ ಇದೆಯಾ ಇಲ್ವೋ ಅಂತ, ಆಲಿಸುವಿಕೆ. ಇನ್ನೊಂದು ಅದು ಕಾಗ್ನೇಟಿವ್ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗ್ಬೋದು, ಗ್ರಹಿಕೆ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗೋದು ಅಭಿವ್ಯಕ್ತಿಯಲ್ಲಿ. ಅಂದರೆ ನೀವು ಪ್ರಶ್ನೆ ಪತ್ರಿಕೆ ಕೊಟ್ಟು ಬರ್ಸ್ಕೊಳ್ತೀರಿ, ಇಲ್ಲ ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ತೀರಿ, ಅದು. ಸೊ ಈ ಮೂರನ್ನ ವಿಸ್ತರಿಸೋದು ಹೆಂಗೆ ಅಂತ. ಯಾಕಂದ್ರೆ ಅವ್ರು ಕೇಳೋ ಇದಿದೆಯಲ್ಲ, ಇಲ್ಲೇ ಇಲ್ಲ ಮಕ್ಕಳಿಗೆ ಕೇಳೋ ಶಕ್ತಿನೇ ಇಲ್ಲ. 10 ನಿಮಿಷ ಕೇಳ್ತಾರೆ ಅಷ್ಟೇ ಅಟೆಂಟಿವ್ ಆಗಿ. ಅದನ್ನು ಟೆಸ್ಟ್ ಮಾಡೋಕ್ಕೆ ವಿಸ್ತರಿಸೋಕೆ ಎಕ್ಸರ್ಸೈಸಸ್ಸು. ಅವ್ರಿಗೆ ಧ್ಯಾನ ಮಾಡಿಬಿಟ್ಟು ಆಮೇಲೆ ನಾನು ಮಲಗಿ ಅವ್ರು ಏನೇನು ಶಬ್ದಗಳು ಕೇಳಿಸ್ಕೊಳ್ತಾರೋ ಕಿವಿಯನ್ನು ಅದನ್ನೆಲ್ಲ ಬರೀಬೇಕು ಅವರು. ನೋಡಿ ಇಲ್ಲೇನೋ ಬರ್ದವ್ರು, ಗ್ರಾಮ್ ಅಂತ ಬರ್ತಾರೆ. ಚಿಪ್ಪಿ ಕಡಲೆ. ಹ್ಞೂ. ಆಮೇಲೆ ಎಷ್ಟೊಂದು ಕಲಿತಾರೆ ನೋಡಿ. ಹುರುಳಿಕಾಳು, ಅವರೆಕಾಳು, ಅಲಸಂದಿ, ತೊಗರಿಕಾಳು, ಹೆಸರುಕಾಳು, ಬಟಾಣಿ, ಕಡಲೆ, ರಾಗಿ, ಜೋಳ, ನವಣೆ, ಸಜ್ಜೆ, ಎಳ್ಳು, ಮಾಸಿನ್ ಮೆಟ್ರಿಕ್ ಸಿಸ್ಟಮ್ ಪದ್ಧತಿಯ ಒಂದು ತೂಕ. 2 ಪದ ಬರ್ದಾರೆ, ಹುರುಳಿ ಮತ್ತು ಇದು ಅಂತ. ಅದು ಸೊ ಇದು ಲೈಬ್ರರಿ ನಮ್ಮದು. ಇದೊಂದು ಆಗಬೇಕು. ಇದಾಗ್ಬಿಟ್ರೆ ಮಕ್ಕಳ ಕ್ಲಾಸ್ ರೂಮ್ ಆಗುತ್ತೆ. ಇದಕ್ಕೆ ಮೇಲೆ ಶೀಟ್ ಹಾಕ್ಬೇಕು. ಶೀಟ್ ಹಾಕ್ಬೇಕು. ನೋಡೋಣ, ಏನೋ ಅಂದ್ಕೊಳ್ತಾ ಇದ್ದೀವಿ. ಇದಿಷ್ಟೇ ನಮ್ಮದು ಜಾಗ ಇರೋದು. ಬೇಲಿ ಕಟ್ಕೊಂಡಿದ್ದೀವಿ. ಶೀಟ್ ಹಾಕಿದ್ರೆ ಮಕ್ಕಳಿಗೆ ಮಲಗಿನ ಜಾಗ ಸಿಗುತ್ತೆ. ಹೌದು. ಶೀಟ್ ಹಾಕಿ ಮೇಲೆ ಹಿಂಗೆ ಹಾಕಿ ಇದನ್ನ ಇದು ಮಾಡಿ ಮೇಲ್ಗಡೆ ಲೈಬ್ರರಿ ಮಕ್ಕಳಿಗೆ. ಅಂದರೆ ಮೋಲ್ಡ್ ಹಾಕ್ಬೇಕು ಇದಕ್ಕೆ. ಮೋಲ್ಡ್ ಇಲ್ಲ ಈಗ, ಇದರಲ್ಲೇ ಯಾವುದಾದ್ರು ಏನೋ ಬರುತ್ತಲ್ಲ, ಏನಂತಾರೆ ಅದನ್ನು, ಶೀಟು. ಅದೇನೋ ಅಂತಾರೆ, ಪ್ಲೈವುಡ್ಡಲ್ಲಿ ಇದಾಕಿ ಮೇಲ್ಗಡೆ ಲೈಬ್ರರಿ ಮಾಡಿ ಮಕ್ಕಳಿಗೆ ಓದೋದಕ್ಕೆ. ಇಲ್ಲಿ ನಾನು ಉಳ್ಕೊಳ್ಳೋಕ್ಕೂ ಆಗುತ್ತೆ, ಇಲ್ಲಿ ಮಕ್ಕಳು ಉಳ್ಕೊಳ್ಳೋಕ್ಕೂ ಆಗುತ್ತೆ, ಪಾಠ ಮಾಡೋಕ್ಕೂ ಆಗುತ್ತೆ. ಆ ಥರ ಆಗುತ್ತೆ. ಇದನ್ನೊಂದು ಮಾಡ್ತಾಯಿದ್ದೀವಿ. ಇನ್ನು ಉಳಿದಿದ್ದು ಇದು ಲೈಬ್ರರಿ. ಇದು ಇಷ್ಟೇ. ಯಾರೋ ನಮ್ಮ ಚಂದ್ರಗೌಡ ಅನ್ನೋರು ಒಂದು ಸ್ವಲ್ಪ ಮೆಟೀರಿಯಲ್ ಕೊಡಿಸಿದ್ರು, ಅದರಿಂದ ಹೆಂಗೆ ಮಾಡಿ ಇದನ್ನು ಕಟ್ಕೊಂಡಿದ್ದೀವಿ. ಅಲ್ಲಿ ಬಂದೋದ್ಮೇಲೆ ಈಗ ಲೈಬ್ರರಿನ ಇನ್ನೂ ಸೆಟಪ್ ಮಾಡಿಲ್ಲ. ಎಲ್ಲರೂ ಮಕ್ಕಳು ಮಲಗ್ತಾರೆ ಮತ್ತು ಇನ್ನೊಂದು ಮಾಡ್ತಾರೆ, ಜಾಗ ಇಲ್ಲ. ಆ ಕಾರಣಕ್ಕಾಗಿ ಇದು ಅಂಬೇಡ್ಕರ್ ಲೈಬ್ರರಿ. ಅಂಬೇಡ್ಕರ್ ಮೇಲೆ ಇಷ್ಟು ಪುಸ್ತಕಗಳು ಸಂಗ್ರಹಿಸಿದ್ದೀನಿ. ಆನ್ ಅಂಬೇಡ್ಕರ್, ಇದೆಲ್ಲ ಬೈ ಅಂಬೇಡ್ಕರ್, ಇದು ಆನ್ ಅಂಬೇಡ್ಕರ್. ಇದು ಒಂದು 5,000 ಪುಸ್ತಕಗಳು ಅಂಬೇಡ್ಕರ್ ಮೇಲೆ ಬಂದಿರೋದನ್ನು ಸಂಗ್ರಹಿಸಬೇಕು ಅಂತ, ಸಂಶೋಧನೆ ಕೇಂದ್ರ ಮಾಡಬೇಕು ಅಂತ. ಇದನ್ನು ಅದೇ ಇದು ನೋಡೋಣ. ಒಂದೊಂದಾಗಿ 10 ವರ್ಷ ಹಿಡಿತು ಇಷ್ಟನ್ನು ಮಾಡೋಕ್ಕೆ. ಆದಿಮ ಬಿಟ್ಟು ನಾನು 10 ವರ್ಷ ಆಯ್ತಲ್ಲ. 2014ರಲ್ಲಿ ಬಿಟ್ಟಿದ್ದು. 11 ವರ್ಷ ಆಯ್ತು. ಇದಿಷ್ಟು ಅಲ್ಲೊಂದಷ್ಟು ಟಾಯ್ಲೆಟ್ಸ್ ಇದ್ದಾವೆ. ಇಲ್ಲೊಂದು ಆಫೀಸ್ ಥರ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಟೈಪಿಂಗ್ ಗೀಪಿಂಗ್ ಮಕ್ಕಳಿಗೆ ತರಬೇತಿ ಇದು ಇರಲಿಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಮಕ್ಕಳು ಇರಲಿಲ್ಲ. ಏನೋ ಮಾಡಿ ಒಂದು ಇದಾಯಿತು.